ಎಲ್ಲರಿಗೂ ನಮಸ್ಕಾರ ರೀ. ಕಡಾಯಿ ಒಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೊಂದು ಸಂಡಿಗೆ ರೆಸಿಪಿ ಇರ್ಬೋದು ಅಂತೇಳಿ. ಹೌದ್ರಿ, ಇದು ಸಂಡಿಗೆ ರೆಸಿಪಿ ಐತಿ. ಈ ಸಂಡಿಗೆ ಊಟಕ್ಕೂ ಸೈ, ಉಪವಾಸಕ್ಕೂ ಸೈ. ಅಂದ್ರೆ ಊಟ ಮಾಡುವಾಗ ಊಟದ ಜೊತೆ ತಿನ್ನಕ್ಕೂ ಮಸ್ತ್ ಇರ್ತೈತಿ. ಮತ್ತು ಉಪವಾಸ ಮಾಡಿದಾಗನೂ ಈ ಸಂಡಿಗೆ ತಿಂದ ನೀವು ಉಪವಾಸ ಮಾಡ್ಬೋದು ರೀ. ಅಂಥ ಸ್ಪೆಷಲ್ ಸಂಡಿಗೆ ರೆಸಿಪಿ ಐತಿ. ಈ ರೆಸಿಪಿ ಒಂದು ಸಲ ಮಾಡಿರಂದ್ರೆ ಇದನ್ನು ಮತ್ತೆ ಮನೆಯೊಳಗೆ ಕೇಳ್ತಾರೆ ರೀ. ಅಷ್ಟು ಚಂದ ಐತಿ. ಬಾಯಾಗಿಟ್ರೆ ಕರಿಗೆ ಬಿಡ್ತಾವ್ರಿ. ಅಷ್ಟು ಮಸ್ತ್ ಆದಂಥ ಈ ಸಂಡಿಗೆ ರೆಸಿಪಿ ಐತಿ. ಈ ಸಂಡಿಗೆ ರೆಸಿಪಿ ಭಾಳ ಸುಲಭ ಪದಾರ್ಥದೊಳಗೆ ಮಾಡುವಂಥ ರೆಸಿಪಿ ಐತ್ರಿ. ಯಾಕಂದ್ರೆ ಮನೆಯೊಳಗೆ ಭಾಳ ಅಪರೂಪದ ಸಂಡಿಗೆ ಆಗ್ತೈತಿದ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಟ್ಟಿ ಹೊಡೆದ ವಿಡಿಯೋ ನೋಡ್ರಿ. ಇದಕ್ಕೆ ಸಾಬುದಾನಿ ತೊಗೊಂಡವ್ರು ನಾವು. ಆಮೇಲೆ ಸಾಬುದಾನಿ ಎಷ್ಟು ತೊಗೊಂಡಿರ್ತಾವಲ್ಲ ಅಷ್ಟು ಬಟಾಟೆ ತೊಗೋಬೇಕಾಗೈತಿ. ಇದಕ್ಕೆ ಅರ್ಧ ಕಿಲೋ ಸಾಬುದಾನಿ ತೊಗೊಂಡಿವಿ. ಆಮೇಲೆ ಅರ್ಧ ಕಿಲೋವ ಬಟಾಟೆ ತೊಗೊಂಡವ್ರಿ. ದಪ್ಪ ಗಾತ್ರದ್ದು 4 ಬಟಾಟೆ. ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಆಗ್ತಾವೆ. ಅರ್ಧ ಕೆ ಜಿ ಸಾಬುದಾನಿಗೆ ಅರ್ಧ ಕೆ ಜಿ ಬಟಾಟೆ. ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ. ಈ ಸಾಬುದಾನಿನ ಒಂದು 2 ತಾಸು ನೀರೊಳಗೆ ಸ್ವಚ್ಛ ಹಿಂಗೆ ತೊಳೆದ ನೆನೆಕಿಟ್ಬಿಡೋದ್ರಿ. ಅಂದ್ರೆ ಮೊದಲ ಇವನ್ನ ಹಂಗೆ ನೆನೆಕಿಡೋದ್ರಿ ನೀರೊಳಗೆ. ಸ್ವಲ್ಪ ಪ್ರೊಸೀಜರ 1 by 1 ಕರೆಕ್ಟಾಗಿ ನೋಡ್ರಿ. ಯಾಕಂತಂದ್ರೆ ಇದು ರೆಸಿಪಿ ಭಾಳ ಸ್ವಲ್ಪ ಈಜಿನೂ ಐತಿ, ಅಷ್ಟು ಮಸ್ತನೂ ಐತಿ. ಈಗ ಅದನ್ನು ನಾವು ನೆನೆಕಿಡಾಕತ್ತಿದ್ದೀವಿ ರೀ. ನೋಡ್ತಿರ್ಬೋದು ನೀವು, ಸಾಬುದಾನಿ ಎಲ್ಲ ಸ್ವಚ್ಛ ಹಿಂಗೆ ತೊಳೆದ ಆ ಥರದ ನೀರೆಲ್ಲ ಒಗೆದ ಈಗ ನಾವು 1 ಇಂಚ್ ಆಗುವಷ್ಟು ಮ್ಯಾಲೆ ಎಕ್ಸ್ಟ್ರಾ ನೀರು ಹಾಕೀವಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ. ಸಾಬುದಾನಿ ಹಿಚಿಗೆ ತೋರ್ಸಾಕತ್ತಿದ್ದೀವಿ. ಸಾಬುದಾನಿ ಫುಲ್ ಮಸ್ತಾಗಿ ಸ್ಮ್ಯಾಶ್ ಆಗಾಕತ್ತೈತಿ. ಈಗ ಈ ಕಡೆ ಒಂದು ಪಾತ್ರೆ ಒಳಗೆ ಬಿಸಿ ನೀರು ಇಟ್ಕೊಂಡಿವ್ರಿ. 2 ತಾಸು ನೆನೆಸೋದು. ಆಮೇಲೆ ಈ ಕಡೆ ಬಿಸಿ ನೀರು ಇಡೋದು. ಆ ಬಿಸಿ ನೀರೊಳಗೆ ಈ ಸಾಬುದಾನಿ ಎಲ್ಲ ಹಾಕೋರ್ದವ್ರು ನಾವು. ನೀರು ಕುದಿ ಬರ್ಬೇಕದ. ನೀರು ಕುದಿ ಬಂದ ನಂತರ ಈಗೇನು ಶಾವಿಗೆ ನೆನೆದದ್ದೈತಲ್ಲ 2 ತಾಸು ಅಷ್ಟೇ ನೆನೆಸೋದ್ರಿ. ಆಮೇಲೆ ಆ ಕುದಿ ನೀರೊಳಗೆ ಈ ಸಾಬುದಾನಿ ಎಲ್ಲ ನಾವು ಒಂದು ರಾತ್ರಿ ಇಡೀ ಹಾಕಿಡೋದ್ರಿ. ಅಂದ್ರೆ ಮಿನಿಮಮ್ 6 ರಿಂದ 8 ತಾಸು ಮತ್ತು ಕುದಿ ನೀರೊಳಗೆ ಹಾಕಿ ಹಿಂಗೆ ಮ್ಯಾಲೆ ಟೋಪನ್ ಮುಚ್ಚಿ ಇಟ್ಟು ಬಿಡೋದ್ರಿ. ಈಗ ನೋಡ್ತಿರ್ಬೋದು ನೀವು, ಸಾಬುದಾನಿ ಫುಲ್ ಆ ಪಾತ್ರೆ ಎಲ್ಲ ತುಂಬ್ಕೊಂಡ್ಬಿಟ್ಟೈತ್ರಿ. ಇಷ್ಟು ಮಸ್ತ್ ಆಗಿರ್ತೈತಲ್ಲ, ಹೂವು ಅರಳಿದಂಗೆ ಅರಳಿ ಬಿಟ್ಟಿರ್ತೈತ್ರಿ. ಈಗ ಬಟಾಟೆ ಇದ್ದವಲ್ಲ, ಆ ಬಟಾಟಿದ ಮ್ಯಾಲಿಂದ ಸಿಪ್ಪೆ ತೆಗೆದೈತ್ರಿ. ಹಿಂಗೆ ಸಿಪ್ಪೆ ತೆಗೆದ ಇದನ್ನು ನಾವು ತುರ್ಮನಿ ಒಳಗೆ ತುರಿದೈತ್ರಿ. ಹಿಂಗೆ ತುರಿದ್ರಂದ್ರೆ ಕರೆಕ್ಟಾಗಿ ನಮ್ದು ರೆಸಿಪಿ ರೆಡಿ ಆಗ್ತೈತಿ. ಈಗ ತುರ್ಮನಿ ಒಳಗೆ ತುರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತ್ರಿ. ಯಾಕಂದ್ರೆ ನೀವು ತುರ್ದಂಗೆ ಅದನ್ನು ನೀರಿನೊಳಗೆ ಹಾಕಿಬಿಡ್ಬೇಕ್ರಿ. ಇಲ್ಲಾಂದ್ರೆ ಕೆಂಪಾಗಿಬಿಡ್ತೈತೆ ಅದು. ಈಗ ನೀವು ನೋಡ್ತಿರ್ಬೋದು, ಒಂದು ಪಾತ್ರೆ ಒಳಗೆ ಒಂದು ಪರಾತ್ನೊಳಗೆ ಹಾಕಿ ನಾವು ತೊಳ್ಯಾಕತ್ತೀವ್ರಿ ಅದನ್ನು. ಹಿಂಗೆ 2-3 ಸರ್ತಿ ನೋಡ್ರಿ. ಅದು ತೊಳಿಬೇಕಾದ್ರೆ ಕೆಂಪೈತಿ, ಈ ಕಡೆ ತೆಗಿಬೇಕಾದ್ರೆ ಬೆಳ್ಳಗೈತಿ. ಅದಕ್ಕೆ ಹಿಂಗೆ 2-3 ಸರ್ತಿ ನೀವು ತೊಳೆದ್ರಂದ್ರೆ ಭಾಳ ಪರ್ಫೆಕ್ಟಾಗಿ ಬೆಳ್ಳಗೆ ಮಲ್ಲಿಗೆ ಹೂವಿನಂಗೆ ಬರ್ತೈತ್ರಿ ಅದು. ಇಷ್ಟು ಮಾಡಿಬಿಟ್ರಂದ್ರೆ ಈಗ ನೀವು ನೋಡ್ತಿರ್ಬೋದು, ಬಟಾಟೆ ಎಲ್ಲ ಹಿಂಡಿ ತೆಗೆದೇವು ನಾವು. 2-3 ಸರ್ತಿ ಮಾಡಿ ತೆಗೆದೇವು ಹಿಂಗೆ. ಈಗ ಅದನ್ನು ಮತ್ತೆ ನಾವು ಈ ನೀರು ಹಾಕಿಡಾಕತ್ತಿದ್ದೀವಿ ರೀ. ನೀರು ಹಾಕಿ ಹಿಂಗೆ ಸ್ವಚ್ಛ ಮಾಡ್ಕೊಂಬಿಡೋದ್ರಿ. ಹಿಂಗೆ ಸ್ವಚ್ಛ ಮಾಡಿ ಮತ್ತು ಅದನ್ನು ತುಳಿದ್ರಿ. ನೀವು ನೋಡ್ತಿರ್ಬೋದು, ಅಲ್ಲಿ ಅಷ್ಟು ಕಲರ್ ಚೇಂಜ್ ಇತ್ತು, ಇಲ್ಲಿ ಅಷ್ಟು ಕಲರ್ ಚೇಂಜ್ ಆಗೈತೆ ನೋಡ್ರಿ. ಹಿಂಗೆ ಮಾಡ್ಕೊಂಬಿಟ್ರಂದ್ರೆ ಬಟಾಟೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ. ಈಗ ಅದನ್ನು ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಂಬಿಡತ್ತೀವಿ ರೀ. ಇಷ್ಟು ಮಾಡಿತಂದ್ರೆ ಬಟಾಟೆ ಇಲ್ಲಿಗೆ ರೆಡಿ ಆಗ್ತಿದೆ. ಬಟಾಟೆ ತುರಿಯೋದು ರೆಡಿ ಆದ ಕೂಡಲೇ ನಾವು ಮುಂದಿನ ಪ್ರೊಸೆಸ್ಗೆ ಹೋಗೋದೈತ್ರಿ. ಬಟಾಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಈ ಕಡೆ ಸಾಬುದಾನಿಂದು ನೀರೆಲ್ಲ ಬಸದದ್ದ ಎಲ್ಲ ಕರೆಕ್ಟಾಗಿ ಬಂದೈತಿ. ಈಗ ಫುಲ್ ನೆನದೈತಿ ನೋಡ್ರಿ ಅದು. ಈಗ ನಿಮಗೆ ಹಿಚಿಗೆ ತೋರ್ಸತ್ತ ನೋಡ್ರಿ. 2 ತಾಸು ನೆನದಾಗ ಹೆಂಗಿತ್ತು, ಬೆಳತಕ್ಕ ನೆನದಾಗ ಹೆಂಗಾಗೈತಿ. ಇಷ್ಟು ಮಾಡಿಬಿಟ್ರಂದ್ರೆ ಕರೆಕ್ಟಾಗಿ ಸಾಬುದಾನಿ ಎಲ್ಲ ನೆನೆದು ಬಿಟ್ಟಿರ್ತೈತಿ ಅದು. ನೀವು ನೋಡ್ತಿರ್ಬೋದು. ಅದನ್ನ ಒಂದು ಬುಟ್ಟಿಗೆ ನಾವು ಶಿಫ್ಟ್ ಮಾಡಕತ್ತಿದ್ವಿ ರೀ. ಆ ಬಟಾಟೆ ಏನಿತ್ತಲ್ಲ, ಬಟಾಟೆ ಕುದಿಸಿಬಿಟ್ಟೋದ್ರಿ. ಒಂದು 5 ರಿಂದ 10 ನಿಮಿಷ ಕುದಿಸಿಬಿಡೋದು. ಕುದಿಸಿ ಸೋಸ್ಕೊಂಬಿಡೋದ್ರಿ. ಹಿಂಗೆ ಅದರದ್ದು ನೀರು ಒಟ್ಟ ಇರಬಾರ್ದು ರೀ. ಹಿಂಗೆ ಸೋಸ್ಕೊಂಬಿಡೋದ್ರಿ. ನೀವು ಬಟಾಟೆ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಬಿಟ್ಟು ಬಿಡ್ರಿ. ಒಂದು ಹನಿ ನೀರು ಉಳಿಯಂಗಿಲ್ಲ, ಎಲ್ಲ ಹೋಗಿಬಿಡ್ತೈತಿ. ಇದಕ್ಕೆ ಹಸಿ ಖಾರ ಹಾಕ್ರಿ, ಇಲ್ಲಾಂದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ರಿ. ಹಸಿ ಖಾರ, ಆಮೇಲೆ ಹಪ್ಪಳ ಖಾರ ಮತ್ತು ಕೆಂಪು ಉಪ್ಪು. ಅಂದ್ರೆ ನಾವು ಇದನ್ನು ಉಪವಾಸಕ್ಕೂ ತಿನ್ನುವಂಗೆ ಐತ್ರಿ ಇದು ರೆಸಿಪಿ. ಅದರ ಸಲುವಾಗಿ ನಾವು ಕೆಂಪು ಉಪ್ಪು ಹಾಕೀವಿ. ಹಸಿ ಖಾರ ಹಾಕ್ತಂದ್ರೆ ಭಾಳ ಚಲೋ ರೀ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಂದ್ರೆ ಇವ ಸಾಬುದಾನಿ ಕೆಂಪು ಆಗ್ತಾವೆ. ಅದ್ರ ಸಲುವಾಗಿ
ಈ ಸಂಡ್ಗಿ ಕೆಂಪಾಗೋದ್ರಿಂದ ಚಲೋ ಕಾಣೋದಿಲ್ಲ. ಅದ್ರ ಸಲುವಾಗಿ ಹಸಿ ಖಾರ ಹಾಕೋದ್ರಿ. ಹಸಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಬಿಡೋದು, ಹಾಕಿಬಿಡೋದು. ಈಗ ಎಲ್ಲ ಸಂಡ್ಗಿದ ಹಿಟ್ಟು ರೆಡಿ ಆಗೈತಿ. ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿ ಹಿಂಗೆ ಒಂದೊಂದು ಈಟ ಹಿಂಗೆ ಬಟ್ನಾಗ ಅಷ್ಟು ಹಿಂಗೆ ಬಿಟ್ಕೋತ ಹೋಗೋದು ನೋಡ್ರಿ. ನೀವು ನೋಡ್ತಿರ್ಬೋದು ಬಟಾಟಿ ತುರ್ದೈತಲ್ಲ ಅಲ್ಲೆಲ್ಲೇ ಉದ್ದಗ ಬರಾಕತ್ತವ್ರು. ಇವ ಸಂಡ್ಗಿ ಕರೆದ ಮಲ್ಲತ್ತ ಇಷ್ಟು ಮಸ್ತ್ ಆಗ್ತಾವಲ್ರಿ. ಒಂದು ಸಲ ಮಾಡಿ ನೋಡ್ಬೇಕ್ರಿ. ಈಗ ಬಿಸಿಲು ಒಳಗೆ ಒಂದು ದಿನ ಒಣಗಿಸಿ ಮತ್ತು ಮರುದಿವ್ಸ ಫುಲ್ಲು ಒಣಗಿಸಿ 2 ದಿನ ಒಣಗಬೇಕ್ರಿ. ಕರೆಕ್ಟಾಗಿ ಒಣಗಬೇಕು, ಯಾಕಂದ್ರೆ ಒಳಗೆ ಹಸಿ ಬಿಸಿ ಉಳಿತಾವ. ಕರೆಕ್ಟಾಗಿ ಒಣಗಿಸ್ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಒಣಗಿದಾವ. ಒಣಗಿದ ನಂತರ ಈಗ ರೆಡಿ ಆಗ್ಯಾವ್ರು. ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೊಂಡಿವಿ. ಈಗ ಒಂದು ಕಡಾಯದೊಳಗೆ ಎಣ್ಣೆ ಹಾಕಿ, ಎಣ್ಣೆ ಕಾದೈತಿಲ್ಲಿ ನೋಡಕ್ಕಂತೇಳಿ ಒಂದು ಸಂಡ್ಗಿ ಹಾಕಿವ್ರು ನಾವು. ಸಂಡ್ಗಿ ಪರ್ಫೆಕ್ಟಾಗಿ ಅರಳಿ ಬಂದೈತೆ ಅದ. ಈಗ ಅಷ್ಟು ಸಂಡ್ಗಿ ಎಲ್ಲ ನಾವು ಹಾಕಿಬಿಟ್ಟು ನೋಡ್ರಿ, ಒಂದೊಂದು ಮುಟ್ಟಿಗೆ ಹಾಕಿಬಿಡೋದ್ರಿ. ಅಂದ್ರೆ ಭಾಳ ಹಾಕಿರಂದ್ರೆ ಚುನ್ಮುರಿ ಟೈಪ್ ಉಬ್ಬಿ ಬಿಡ್ತಾವ್ರು. ಅದ್ರ ಸಲುವಾಗಿ ಎಣ್ಣೆ ಎಷ್ಟೈತಿಲ್ಲ ಅಷ್ಟು ನೋಡ್ಕೊಂಡು ನೀವು ಸಂಡ್ಗಿ ಹಿಂಗೆ ಹಾಕ್ರಿ. ಕರೆಕ್ಟಾಗಿ ಅರಳಿ ಬರ್ತಾವೆ ನೋಡ್ರಿ. ಒಂದು ಸಂಡ್ಗಿ ಹಾಕಿರಂದ್ರೆ 2-3 ಪಟ್ಟು ಅರಳ್ತೈತ್ರಿ ಅದು. ಹಿಂಗೆ ಸಂಡ್ಗಿ ನೀವು ಮಾಡಿ ಕೊಟ್ರಂದ್ರೆ ಇದು ಊಟದ ಜೊತೆ ಸಿಹಿ ಊಟ ಮಾಡಿದಾಗನೂ ಅದ್ರ ಜೊತೆನೂ ಸಂಡ್ಗಿ ಬರ್ತೈತಿ. ಆಮೇಲೆ ಉಪವಾಸ ಇದ್ದಾಗ ಈ ಸಂಡ್ಗಿ ಅಷ್ಟೇ ನೀವು ತಿಂದು ಉಪವಾಸ ಮಾಡ್ಬೋದು ಅಂತ ಈ ಸಾಬುದಾನೆ ಮತ್ತು ಬಟಾಟಿ ಸಂಡ್ಗಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಲ್ಲ, ಅಷ್ಟು ರುಚಿಕಟ್ಟಾಗೈತಿ ರೀ. ಸಣ್ಣ ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾವೆ. ಬಾಯಿಗಿಟ್ರೆ ಹಂಗೆ ಕರಿಗೆ ಹೋಗಿಬಿಡ್ತೈತ್ರಿ ಅದು. ಅಷ್ಟು ಕ್ರಿಸ್ಪಿ ಆಗ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಈ ಸಂಡ್ಗಿ ರೆಸಿಪಿ ನೋಡಿದ ಕೂಡಲೇ ನೀವು ಈ ಸಬ್ಬಕ್ಕಿ ಅಂದ್ರೆ ಸಾಬುದಾನೆ ಮತ್ತು ಬಟಾಟಿ ಸಂಡ್ಗಿ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.